ಕೆತ್ತಂಗ ಈ ಕೆತ್ತನೆ ಮಾಡ್ತಿರುವಂಥ ಶಿಲ್ಪಕಾರನ ನೋಡಿದಾಗ ನಮಗೆ ನೆನಪಾಗೋದು ಅಮರ ಶಿಲ್ಪಿ ಜಕಣಾಚಾರ್ಯ, ಬೇಲೂರು, ಹಳಿಬೀಡು, ಬದಾಮಿ, ಐಹೊಳೆ, ಪಟ್ಟದಕಲ್ಲು ಎಲ್ಲವೂ ನೆನಪಾಗತ್ತೆ. ಕೇವಲ ಜಕಣಾಚಾರ್ಯ ಅಷ್ಟೇ ಅಲ್ರಿ, ಅರಿಷ್ಟನೇಮಿ, ಡಂಕಣಾಚಾರ್ಯ, ಗೋಕಾಶ, ಗುಂಡ ಅನಿವಾರಿ, ತಾಚಾರಿ, ಮಲ್ಲಿತಮ್ಮ, ಬಲದೇವಾಚಾರ್ಯ, ಕೇದರೋಜ, ಚವಣ, ನಾಗೋಜ, ನಂಗೋಜ, ಚಿಕ್ಕಹಂಪ, ಮಾಸಣಿತಮ್ಮ, ಬೇಕೋಜ, ದಾಸೋಜ ಇಂಥ ಅದ್ಭುತ ಶಿಲ್ಪಕರು ಅವರೆಲ್ಲ ಆಗಿ ಹೋದ್ರಿ. ಹೀಗಾಗಿ ಈಗಿನೂ ಕೂಡ ಜನರು ಏನು ಚಾಲುಕ್ಯ ಶೈಲಿ, ಹೊಯ್ಸಳ ಶೈಲಿಯಲ್ಲಿ ಎಲ್ಲ ಮತ್ತೆ ಹಳೆ ದೇವಸ್ಥಾನಗಳನ್ನು ಪುನರ್ನಿರ್ಮಾಣ ಅದೇ ಶೈಲಿಯನ್ನು ಮಾಡ್ತಾಯಿದ್ದಾರೆ. ಅಂಥ ಕಲಾವಿದರನ್ನ ಇವತ್ತು ಸಂದರ್ಶನ ಮಾಡ್ಲಿಕ್ಕೆ ನಾನು ಇವತ್ತು ಬಬಲೇಶ್ವರ ಮತ್ತು ಅಡವಿ ಸಂಗಾಪುರ ನಿಡೋನಿ 7 ಊರುಗಳ ಗ್ರಾಮಗಳ ಮಧ್ಯೆ ಇರುವಂಥ ದೇವಸ್ಥಾನಕ್ಕೆ ಬಂದಿನಿ ರೀ. ಹೀಗಾಗಿ ಚಾಲುಕ್ಯ ಶೈಲಿ ನೋಡಲಿಕ್ಕೆ ಸರಳ ಮತ್ತು ಗಂಭೀರ ವಿನ್ಯಾಸ ನೋಡ್ತೀವಿ. ಹೊರಗಿನ ದೇವಸ್ಥಾನ ಹೊಯ್ಸಳ ಶೈಲಿ ಅತಿ ಸೂಕ್ಷ್ಮವಾದದ್ದು, ಬಹಳ ಸೂಕ್ಷ್ಮ ಕೆತ್ತನೆಗಳನ್ನು ಮಾಡ್ತಾಯಿದ್ದಾರೆ. ಕಂಬಗಳ ಹೊಳಪು, ಆನೆ, ಕುದುರೆ, ಯಾಳಿ, ಸಿಂಹಾಳಿಗಳನ್ನು, ಹಂಸಗಳನ್ನು ಕೆತ್ತನೆ ಮಾಡಿದ್ರೆ ಚಾಲುಕ್ಯರು ಸಿಂಪಲ್ಲಾಗಿ ಮಾಡ್ತಾಯಿದ್ರು. ಕಂಬಗಳನ್ನು ಭದ್ರವಾದ ಮಾಡ್ತಾಯಿದ್ರು. ಅಂಥ ಸಾಲಘಟ್ಟದಲ್ಲಿ 6-8ನೇ ಶತಮಾನದಲ್ಲಿ ಚಾಲುಕ್ಯರ ಶೈಲಿಯನ್ನು ನೋಡ್ತೀವಿ. 11ರಿಂದ 14ನೇ ಶೈಲಿಯಲ್ಲಿ ಹೊಯ್ಸಳ ಶೈಲಿ ನೋಡ್ತೀವಿ. ಹೀಗಾಗಿ ನಾಗರ ಶೈಲಿ, ಏಕನಾಗರ ಶೈಲಿ ಎಲ್ಲವನ್ನು ನಾವು ನೋಡಲಿಕ್ಕೆ ಎಲ್ಲವೂ ಸಿಗತ್ತೆ. ಬನ್ನಿರಿ ಮತ್ತೆ ಅಂಥ ಕಲಾವಿದರನ್ನ ಸಂದರ್ಶನ ಮಾಡ್ಲಿಕ್ಕೆ ಯಾವ ಇದರಿಂದ ಬಂದಿದ್ದಾರೆ, ಯಾವ ಕಲಾವಿದರು ಇವರು ಎಲ್ಲವೂ ಸಂದರ್ಶನವನ್ನು ಮಾಡ್ತಾ ನಿಮಗೆ ತೋರಿಸ್ಲಿಕ್ಕೆ ನಾನು ಇವತ್ತು ಬಂದೀನಿ ರೀ. ಹೊಯ್ಸಳ ಶೈಲಿ ಕೇವಲ ಸ್ಟಾರ್ ಇದರಲ್ಲಿ ನೋಡ್ತೀವಿ, ಫೌಂಡೇಶನು ಆಕಾರದಲ್ಲಿ ಪ್ರತಿಯೊಂದು ಗೋಡೆ ಎಲ್ಲ ಚಿತ್ತಾರಗಳನ್ನು ಕಾಣ್ತೀವಿ, ಸೂಕ್ಷ್ಮವಾದ ಕೆತ್ತನೆಗಳು ಕಾಣ್ತೀವಿ, ಕಂಬಗಳೆಲ್ಲ ಹೊಳಪಾಗಿ ಕಾಣ್ತಿವೆ. ಆನೆ, ಕುದುರೆ, ಯಾಳಿ, ಹಂಸ ಎಲ್ಲವನ್ನು ಕೆತ್ತನೆ ಮಾಡಿದರು. ನಮಸ್ಕಾರ ರೀ. ನಾವು ಇವತ್ತು ಬಂದೀವು ಬಬಲೇಶ್ವರದ ಹತ್ತಿರ ಇರುವಂಥ ಅದ್ಭುತ ಕ್ಷೇತ್ರ, 7 ಊರಲ್ಲಿ ಮಧ್ಯದಲ್ಲಿರುವಂಥದ್ದು ಕ್ಷೇತ್ರ ಯಾವುದಂದ್ರೆ ಮಡ್ಡಿ ಯಲ್ಲಮ್ಮ. ಇದು 7 ಊರಿಗೆ ಪ್ರಸಿದ್ಧವಾದದ್ದು. ಈ ಕಡೆ ನೋಡಿದರೆ ಅಡವಿ ಸಂಗಾಪುರದಿಂದ ಬರ್ಬೋದು, ಕೇವಲ 3 ಕಿಲೋಮೀಟ್ರ್. ನಾವು ನೆಡೂನಿಂದ ಬಂದರೆ ಕೇವಲ 6 ಕಿಲೋಮೀಟ್ರ್. ಬಬಲೇಶ್ವರ ಬಂದರೆ 5 ಕಿಲೋಮೀಟ್ರ್. ಹೀಗೆ ಎಲ್ಲ ಊರಿಗೆ ಸಮೀಪ ಇರುವಂಥ ಈ ಕ್ಷೇತ್ರ ಬಹಳ ಪಾವನವಾದದ್ದು. ನಾವು ಹೇಗೆ ಸವದತ್ತಿ ಯಲ್ಲಮ್ಮನ ದೇವಸ್ಥಾನ ನೋಡ್ತೀವಿ, ಹಾಗೆ ಇದು ಕೂಡ ಇಲ್ಲಿ ಎಲ್ಲ ಕ್ಷೇತ್ರಗಳ ಗ್ರಾಮಗಳ ಅಧಿದೇವತೆ ಆಗಿರುವಂಥದ್ದು. ಇಲ್ಲಿ ಹಲವಾರು ಕಲಾವಿದರು ಬಂದಾರ. ಮತ್ತು ಅದ್ಭುತ ಕಲಾವಿದರನ್ನ ನಾವು ಇವತ್ತು ಪರಿಚಯ ಮಾಡಿಸ್ತಾ ಇದ್ದೀನಿ ರೀ. ಬರ್ರಿ ನೋಡೋಣ ಯಾರು ಬಂದಿದಾರ, ಏನು ಇಲ್ಲಿ ಏನು ಕೆತ್ತನೆ ಮಾಡ್ತಾ ಇದ್ದಾರೋ ಎಲ್ಲ ತೋರಿಸ್ತೀನಿ ರೀ. ನಮಸ್ಕಾರ. ಇವತ್ತು ನಾವು ಮಡ್ಡಿಯಲ್ಲವ ನೋಡಿದ್ರಿ ಕಲಾವಿದರನ್ನ ಇವತ್ತು ತೋರಿಸ್ತೀನಿ. ಶಿಲ್ಪಕಾರರು, ಕಲಾವಿದರಲ್ಲಿ ಕುಂಚದ ಕಲಾವಿದರು, ಆರ್ಟಿಸ್ಟ್ ಒಳಗೆ ಬರ್ತಾರೆ, ಪೇಂಟಿಂಗು, ಹಲವಾರು ಕಲಾವಿದರಲ್ಲಿ ಇದು ಕಲ್ಲಿನಲ್ಲಿ ಮಾಡುವಂಥ ಕೆತ್ತನೆ ಅರಳಿಸೋದು ಬಹಳ ಕಷ್ಟದ ಕೆಲಸ. ನಮ್ಮ ಜೊತೆ ಇವತ್ತು ಅದ್ಭುತ ಕಲಾವಿದರು ಬಂದಾರ, ಕೆತ್ತನೆಕಾರ ಬಂದಾರ, ಶಿಲ್ಪಕಾರ ಬಂದಾರ. ಅವ್ರನ್ನ ಇವತ್ತು ಮಾತಾಡ್ತೀವಿ. ಸರ್ ನಮಸ್ತೆ. सर नमस्कार। आप कहाँ से आ गए सर? उड़ीसा। बाप रे, उड़ीसा से आ गए? कितना साल आ गए इधर आके? 7 साल हो गया। ನೋಡ್ರಿ 7 ವರ್ಷ ಆಯ್ತು ಇಲ್ಲಿ ಬಂದಾರ. पहले आपको कैसा पहचान चला, इधर काम चल रहे हैं? वो हमारा मानस सेट है ना, वो बेलगांव में काम चालू था हमारा। चिकलदिनी मंदिर में कमलागुड़ी, उधर पहला काम किया था मैं। वो भी 7 साल इधर ही कर्नाटक में अभी काम चालू है। जिधर जिधर काम चालू होता है ना, उधर ही काम चालू हम करते हैं। पहली बार आए थे, कैसे लगा आपको? अच्छा है, कर्नाटक बहुत अच्छा है। वो रहने के लिए, खाना पीना, रहने के लिए सब व्यवस्था अच्छा है इधर है। हाँ ठीक है भाई, आप ये जो पत्थर का काम चालू किया, कब से चालू किया? आपका गुरु कौन सा, कहाँ सीखा आपने? हमारा गुरु मानस भाई है। वो 12 साल हो गया मेरा, ये 2026 के 12 साल हो गया। पहला हमारा गुरु है मानस भाई, वो पहला इसका पास सीखने वाला था। वो अभी उधर ही है, अभी बेलगांव में वो मानस भाई है ना, उधर ही काम कर रहा था।
नहीं नहीं, आप कहाँ सीखा है पहला? छोटा था क्या घर में पापा और करते थे क्या काम? नहीं, घर में कोई नहीं काम करता है। हम स्कूल है उधर, हमारा घर से 2 किलोमीटर स्कूल है, उधर सीखना पड़ता है हमको। उधर सीखा है हमको, वो स्कूल में सीखना, वो सीखा है हम। कौन सा स्कूल बोलता है उसको? वो आर्ट स्कूल है, वो गवर्नमेंट का आर्ट स्कूल है। उधर हम 2 साल 2.5 साल काम किया उधर। उधर सीखने का बाद बाहर आया मैं। कौन कौन सा मंदिर बनाता है आपने? वो सब मंदिर बनाता है हम। जितना मूर्ति डिजाइन सब कार्बन, जितना पेंटिंग सब काम हम करता है। किधर भी काम मिलता है हमें उधर ही जाता है काम करने के लिए। कितने साल रहना चाहता है इधर कर्नाटक में? कर्नाटक जब तक काम हाथ पैर चलेगा उतने ही तक काम चालू करने का कर्नाटक में। ओह ठीक है ठीक है। नहीं खाने का आपको ये होता है नहीं? कोई तकलीफ नहीं है कर्नाटक में। सब अच्छा है, आदमी भी अच्छा है, रहने के लिए, जाने के लिए, आने के लिए सब अच्छा है उधर। नहीं साल में क्या जाता है उड़ीसा? नहीं, हम 3 महीना अंदर, 3 महीना 4 महीना का उधर कर्नाटक में रहता है। घर जाता है 1 महीना 1.5 महीना घर जाता है हम। फिर आता है वापस? फिर वापस आता है। नहीं वो जो अभी कलाकार आपने बनाए, जो पत्थर का काम कर रहे हैं, जो कौन सा द्राविड़ शैली है, चालुक्य शैली, होयसला शैली बोलते हैं ना, ऐसा पूरा बनाता है आपने? हाँ, सब डिजाइन जितना काम पत्थर में होता है ना, हम सब डिजाइन बनाता है। बनाता है। कितना दिन लगता है एक मंदिर, बड़ा मंदिर एक बनने के लिए? नहीं, वो आदमी का ऊपर भरोसा है। वो आदमी जितना जल्दी काम कर सकता है, वो हम जितना जल्दी काम कंप्लीट करता है। ಅಂದ್ರೆ ಏನ್ರಿ, ಯಾವ್ದು ನಾವು ಇವತ್ತು ಚಾಲುಕ್ಯ ಶೈಲಿ ಇರ್ಬೋದು, ದ್ರಾವಿಡ ಶೈಲಿ ಇರ್ಬೋದು, ಹೊಯ್ಸಳ ಶೈಲಿ ಇರ್ಬೋದು, ನಾವು ಯಾವ ತರ ಮಂದಿರಗಳನ್ನ ನಿರ್ಮಾಣ ಮಾಡ್ತೀವಿ ಅದನ್ನ ಹೇಳ್ತೀವಿ, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ, ಟೈಮ್ ಅಂತ ಗೊತ್ತಾಗಲ್ಲ। ये अंदाज जो तकरीबन बोलते हैं ना, ऐसा ये कौन सा पत्थर है? ये पीली लाल पत्थर है। लाल पत्थर है। हाँ। यो इतना बनने के लिए कितना दिन लगेगा? और 8 दिन 10 दिन लगता है एक पत्थर बनाने के लिए। कभी कभी पावर गए, करंट गए, बाद में हाथ से भी बनाते हैं क्या? नहीं नहीं, सब हाथ से बनाता है। ये मशीन में बनाता है। सब हाथ में चालू करने का तो हाथ में चालू करने का, मशीन में काम करने का तो मशीन में काम करने का। नहीं, छोटा छोटा बहुत ये होता है डिजाइन रहने का, वो हाथ से बनाता है। हाँ, छोटा छोटा डिजाइन होता है ना, हम हाथ से बनाता है। हमारा वो छाना वो अलग आता है, वो इसमें बनाता है हम। ಅಂದ್ರೆ ಏನ್ ಹೇಳ್ತಾರ, ಕೆಲವೊಂದು ಸೂಕ್ಷ್ಮವಾದ ಕೆತ್ತನೆಗಳು ಬಂದಾಗ ಆ ಉಳಿಗಳನ್ನ ವಿಶೇಷವಾದ ಅವರು ಇಕ್ವಿಪ್ಮೆಂಟ್ ಅದಾವ, ಅವನು ಕೆಲವೊಂದಿಷ್ಟು ಕರ್ವಿಂಗ್ ಮಾಡುವಾಗ ಅವನ್ನೆಲ್ಲ ಅವ್ರನ್ನ ಎಲ್ಲ ಬಳಸ್ತಾರ ಅಂತ ಹೇಳ್ತಾರ। ನೋಡ್ರಿ, आपका ये मालिक अब कौन सा जुड़ा है आपने? इधर शंकर कटकुली, उधर इसका हमारा ठेकेदार है, उसका पास काम कर रहा है। कितना साल होगा इधर वो? उधर 7 साल हो गया ये शंकर का पास। हाँ, ठीक है, बहुत बढ़िया बना रहे हैं आपका काम, और कर्नाटक पूरा ऊपर जाना चाहिए। ठीक है सर। ಅದೇನು ಡಿಸೈನ್ ಮಾಡಿರೋದ? ಹಾ, ಈಗೆಲ್ಲ ಪಾಲಿಶ್ ಮಾಡಿದವರಲ್ರಿ? ಹಾ ಹಾ, ಇದೇನು ಡಿಸೈನ್ ತೆಗ್ದ್ರಲ್ರಿ, ಸುಮ್ಮನೆ ತೆಗ್ದ್ರೇನ್ರಿ? ಹಾ 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 ಹಾ, ಪಾಲಿಶ್ ಕಲ್ಲ। ಇದು ತೋರ್ಸ್ರಿ ಜರ ಡಿಸೈನ್। ಹಾ, ಇದು ಎಷ್ಟು ದಿನದಾಗ ಮಾಡ್ತೀರಿ? 5 ದಿನ ಆಗುತ್ತೆ। ಓಕೆ। ನೋಡ್ರಿ, ಕಣ್ಣ ಎಲ್ಲ ಇದು ಮಾಡ್ಯಾರ ಆನಿಗೆ, ಜಾತ್ರೆ ಒಳಗೆ ತೋರ್ಸೋದಾಗ ಏನಿಲ್ಲ, ಅಷ್ಟು ಸೂಕ್ಷ್ಮ ಕೆತ್ತನೆ ಮಾಡ್ಯಾರ। ನೀವು ಮಾಡಿರಲ್ರಿ ಅದನ್ನ? ಹಾ, ಅವರ ಮಾಡ್ಯಾರ। ಇಬ್ರು ಕಲಾವಿದರ ಅವ್ರ, ಈಗ ಮಾಲಕರು ಹೊರಗೆ ಹೋಗ್ಯಾರ, ಬರ್ರಿ ಒಳಗೆ ಹೋಗುಣ್ರಿ।
ಇವತ್ತು ಬಂದೀವ್ರಿ ಮಡ್ಡಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಕ್ಷೇತ್ರಕ್ಕೆ. ಇಲ್ಲಿ ನಮ್ಗೆ ಇಬ್ರು ಶಿಲ್ಪ ಕಲಾವಿದರು ನಾವು ನೋಡ್ತೀವಿ. ಆಗಲೇ ನೋಡಿದ್ರಿ ಒರಿಸ್ಸಾದವ್ರದ್ದು. ಅವ್ರಿಗೆ ಭಾಷೆ ಬರಲಿಲ್ಲ, ನಾನು ಹಿಂದಿ ಒಳಗೆ ಇದು ಮಾಡ್ಕೊಂಡು ಬಂದಿದ್ದೀನಿ ರೀ. ಸರ್ ನಿಮ್ಮ ಹೆಸರು ಹೇಳ್ರಿ. ಅಡಿಯಪ್ಪ ರೀ. ಜೋರ್ಲಿ ಹೇಳ್ರಿ. ಅಡಿಯಪ್ಪ ಪೂರ್ತಿ ಅಡ್ರೆಸ್ ಹೇಳ್ರಿ. ಅಡಿಯಪ್ಪ ಲಗ್ಮಪ್ಪ ಕುರುಬೆಟ್ಟ ಸಾಕಿನ ಮೇಲ್ಮಟ್ಟಿ ಎಲ್ಲಿ ಬರ್ತದೆ ಇದು? ಗೋಕಾಕ್ ತಾಲೂಕು ರೀ. ಗೋಕಾಕ್ ತಾಲೂಕು. ನಿಮ್ಮ ಹೆಸರು? ನಮ್ದ್ರಿ ಲಕ್ಷ್ಮಣ್ ರಾಮಮನೋಡರ ಶಂಕೇಶ್ವರದಾರ ನಾವು. ಓ ಶಂಕೇಶ್ವರ. ನೋಡ್ರಿ, ಇವರು ಶಂಕೇಶ್ವರದವರು, ಇವರು ಗೋಕಾಕ್ದವರು. ಗೋಕಾಕ್ದಿಂದ ಕಲಾವಿದರ ಬಂದಾರ, ಶಿಲ್ಪ ಕಲಾಕಾರರು. ಇವ ಎಷ್ಟು ವರ್ಷದಿಂದ ಮಾಡ್ಕೊತ ಬಂದಿರಿ? ಈಗ 7-8 ವರ್ಷ ಆತ್ರಿ. 8 ವರ್ಷದಿಂದ ಇಲ್ಲೇದವ್ರು. ನೀವು 8 ವರ್ಷ ಆತ್ ಮಾಡಕತ್ರಿ ದೇವಸ್ಥಾನ ಗುಡಿಗಳು ಮಾಡ್ಕೋತಾನೆ. ಅವು ನಮ್ಮ ಸಾವುಕಾರ ಶಂಕರಣ್ಣ ಪಾತ್ರ ಅವ್ರ ಇದ್ರೊಳಗ ಅದಾವ್ರಿ. ಇಲ್ಲೆಲ್ಲಾ ಚಲೋ ಐತ್ರಿ. ಊಟದ ಲೇಬರ್ದ ಎಲ್ಲ ಕೆಲಸ ಎಲ್ಲ ಚಲೋ ಐತ್ರಿ. ಪೇಮೆಂಟ್ ಚಲೋ ಐತ್ರಿ. ಅಂದ್ರೆ ನೀವು ಈಗ ಎಷ್ಟು ದೇವಸ್ಥಾನ ಮಾಡ್ರಿ? ನಿಮ್ಮ ಈಗ ಕಮ್ಮಿ ಅಂದ್ರು ಒಂದ್ 15ರಿಂದ 16 ದೇವಸ್ಥಾನ ಮಾಡ್ರಿ. ಯಾವ ಊರಾಗ ಮಾಡಿರಿ? ಮಡ್ಡಿ ಎಲ್ಲ ಒಂದ್ರಿ. ಈಗ ಚಾಲು ಆಗಿದ್ರಿ. ಮತ್ತ ಕೊಟ್ಟಿಲ್ಗಿ, ಮತ್ತ ಮುಚ್ಚಂಡಿ, ಕಣ್ಣಮಡ್ಡಿ, ಮತ್ತ ಇದ್ರಿ ಕೊಂಚನ್ ಬಬಲಾದಿ, ಮತ್ತ ಬಬ್ಲೆ ಇದ್ರಿ ಸಿದ್ದಾಪುರ, ಬಾಡ್ಗಿ, ಬಿಳಿಗಿ, ಮತ್ತ 4 ಇರ್ಲಿಲ್ರಿ. ಸರ್ ನೀವು ಎಷ್ಟು ದೇವಸ್ಥಾನ ಮಾಡ್ರಿ? ನಾವ್ ಈಗ ಏನ್ ಹೇಳ್ರಿ, ಅವ್ರ ದೇವಸ್ಥಾನಕ್ಕೆ ಇದಾವ್ರಿ. ನೀವು ಎಷ್ಟು ದೇವಸ್ಥಾನ ಮಾಡ್ರಿ? ನಾವು ಒಂದು 10-15 ದೇವಸ್ಥಾನ ಮಾಡಿದೇವ್ರಿ. ದೇವಸ್ಥಾನ ಮಾಡಿದ್ರಿ. ಈಗ ನೀವು ಎಷ್ಟು ವರ್ಷ ಆತ್ರಿ ನೀವು ಇಲ್ಲಿ ಬಂದ? ಈ ಮೆಸ್ರಿ ಕಡೆ ಬಂದಕ್ಕೆ ನಾವು ಒಂದ್ 8-9 ವರ್ಷ ಆತ್ರಿ. 9 ವರ್ಷ ಆಯ್ತು. ಅಂದಾಜ ನಿಮ್ಗೆ ಏನ್ ತ್ರಾಸ ಅದು ಏನಿಲ್ಲ? ತ್ರಾಸ ಅದೇನಿಲ್ರಿ. ದೊಡ್ಡ ದೇವಸ್ಥಾನಗಳನ್ನೆಲ್ಲ ಮಾಡ್ರಿ. ನೀವೇನ್ ಮಾಡ್ತೀರಿ ಇಲ್ಲಿ ಕೆಲಸ? ನಾವು ಕಲ್ಲು ಹೊಡಿದ್ರಿ, ಕಟ್ಟೋದು, ಬಾಂಧಕಾಮ ಮಾಡೋದು, ಇದು ಚಿತ್ರ ಅದು ಏನ್ ತೆಗಿದ್ರಿ? ಚಿತ್ರ ಅದು ಅಂದ್ರೆ ಈ ಕಲ್ಲದ ಎಲ್ಲ ನಾವು ಹೊಡಿದೇವ್ರಿ. ಎಲ್ಲ ಈ ಏನ್ ದೇವಸ್ಥಾನದೆಲ್ಲ ಕಲ್ಲು ಅಂದ್ರೆ ದೊಡ್ಡ ಕೆಲಸ ಬಂದಿದ್ದು ನೀವು ಮಾಡ್ತೀರಿ. ಸಣ್ಣ ಸೂಕ್ಷ್ಮ ಕೆಲಸ ಇದ್ದು ಅವ್ರು ಒರಿಸ್ಸಾದವ್ರು ಮಾಡ್ತಾರೆ. ನಿಮ್ಮ ಮಾಲಕರ ಹೆಸರು ಏನ್ರಿ? ಶಂಕರ್ ಬಲ್ಕುಟ್ಕಿ. ನೀವು ನೋಡಿದ್ರಲ್ಲ ಸ್ನೇಹಿತರೆ, ಒಬ್ಬ ಶಿಲ್ಪಕಾರ ಅವನ ಕೈಯಲ್ಲಿ ಹೇಗೆ ಕಲ್ಲು ಆಳುತ್ತೆ ಅನ್ನೋದು ಬಹಳ ವಿಚಿತ್ರ ಅನ್ನಿಸ್ತದ. ಯಾಕಂದ್ರೆ ಅವನ ಕಲ್ಪನೆಯಲ್ಲಿ ಹಾಗೆ ಒಂದು ವಾಸ್ತುಶಿಲ್ಪವನ್ನು ಹಿಡ್ಕೊಂಡು ಸಾವಿರಾರು ಮಂದಿರಗಳನ್ನ ಕಟ್ತಾರ. ಹಿಂಗಾಗಿ ಇವರು ಕಟ್ಟಿದಂಥ ಮಂದಿರಗಳು ಸಾಕಷ್ಟು ಕಡೆ ನಾವು ಎಲ್ಲ ನೋಡ್ಲಿಕ್ಕೆ ಸಿಗತ್ತೆ. ಇವರು ಮೂಲತಃ ಸಿರ್ಸಿ ಕಡೆಯಿಂದ ಬಂದು ನೆಲೆ ನಿಲ್ತಾರ. ಬಂದು ಕರ್ನಾಟಕದಲ್ಲಿ, ಅದು ಎಸ್ಪೆಷಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ನೆಲೆಗೊಂಡು ಇಲ್ಲೇ ಅವರು ತಮ್ಮ ಇದು ಮಾಡ್ತಾರ. ಅವರು ಬಂದಿದ್ದೇ ಬಹಳ ರೋಚಕ ಕಥೆ ಇದೆ. ಮುಂದಿನ ಎಪಿಸೋಡ್ನಲ್ಲಿ ಅವರ ಬಂದ ದಾರಿ, ಅವರು ಹೇಗೆ ಬಂದರು, ಈ ನಮ್ಮ ಇದಕ್ಕೆ ಸಿರ್ಸಿ ಬಿಟ್ಟು ಇಲ್ಲಿ ಹೇಗೆ ಬಂದರು ಅನ್ನೋದು ಮುಂದಿನ ಎಪಿಸೋಡ್ನಲ್ಲಿ ತೋರಿಸ್ತೀವಿ. ಅವರ ಕಲಾಕೃತಿಗಳನ್ನು ಅವರ ನೋಡಲಿಕ್ಕೆ ನೀವು ಕೂಡ ಬರ್ಬೋದು. ಈಗಾಗಲೇ ಮಾರ್ಗ ಹೇಳಿದ್ದೀನಿ ಹೆಂಗೆ ಬರಬೇಕು ಮಡ್ಡಿ ಯಲ್ಲಮ್ಗೆ ಅಂತೇಳಿ. ನೀವು ಇನ್ನಷ್ಟು ಕಲೆ ನಿಮ್ಮದು ಬೆಳೀಲಿ, ಇನ್ನಷ್ಟು ಉನ್ನತ ದೇವಸ್ಥಾನಗಳೆಲ್ಲ ಕೆಲಸ ಸಿಗಲಿ ಅಂತ ಹೇಳ್ತೇನೆ ರೀ.